ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಮಾಡುವಂತಹ ಸಿಹಿಯಾದ ರಾಗಿಯ ಶಾವಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದು ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಸಿಹಿ ಪಾಕನ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಬೆಲ್ಲವನ್ನು ಬಿಸಿ ನೀರಲ್ಲಿ ಹಾಕಿ ಕರಗಿಸಿಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೊಬೇಕು. ಒಂದು ಪ್ಯಾನ್ನಲ್ಲಿ 100 ಗ್ರಾಮಷ್ಟು ಗಸಗಸೆಯನ್ನು ಹಾಕಿ ಅದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಂತರ ಇದರಲ್ಲಿ ಕೊಬ್ಬರಿ ಅಥವಾ ತೆಂಗಿನಕಾಯಿಯನ್ನು ಯಾವುದು ಅವೈಲಬಲ್ ಇದೆಯೋ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ. ನಂತರ ಬೆಲ್ಲದ ಪಾಕವನ್ನು ಸೋಸ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿನ ಹಾಕೊಬೋದು. ನಿಮಗೆ ಟೇಸ್ಟ್ ಅಕಾರ್ಡಿಂಗು ತೆಳ್ಳಗಾದರೂ ಮಾಡ್ಕೊಳ್ಳಿ, ಗಟ್ಟಿಗಾದರೂ ಮಾಡ್ಕೊಳ್ಳಿ. ಯಾಕಂದರೆ ಇದು ಗಟ್ಟಿಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಲೈಚಿ ಪೌಡರ್ನ ಹಾಕಿ 2 ರಿಂದ 3 ಕುದಿ ಬರಿಸ್ಬೇಕು. ಅದು ಹಸಿ ವಾಸನೆ ಹೋಗುವವರೆಗೂ ಕುದಿಸ್ಬೇಕು. ಇದನ್ನು ನೋಡಿದಾಗಿದೆ. ಈಗ ಹಿಟ್ಟನ್ನು ತಯಾರಿಸಿಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿ ಆದ ಮೇಲೆ 2 ಚಮಚ ತುಪ್ಪನ ಹಾಕಿ ನಂತರ ರಾಗಿ ಹಿಟ್ಟನ್ನು ಅರ್ಧ ಕೆಜಿಯಷ್ಟು ರಾಗಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ಮುದ್ದೆ ಥರ ಮಾಡ್ಕೊಬೇಕು. ಇದಕ್ಕೆ ಉಪ್ಪನ್ನು ಬೆರೆಸಬಾರ್ದು. ಮುದ್ದೆ ತಿಂದೇ ಇರೋರು ಸಹ ಇದನ್ನು ಆರಾಮಾಗಿ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದು ಈ ರಾಗಿ ಹಿಟ್ಟಿನಿಂದ ಸ್ವೀಟ್ ಮಾಡಿ ಕೊಡೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡರ ತನಕ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಟ್ರೈ ಮಾಡಿ, ನೀವು ಹೀಗೆ ಶಾವಿಗೆ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಪದೇ ಪದೇ ಮಾಡಮ್ಮ ಅಂತ ನಿಮಗೆ ಹೇಳ್ತಾರೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅದು ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನೋಡಿ, ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಚಕ್ಲಿಯ ಸಾಟೆನ ತೊಗೊಂಡಿದ್ದೀನಿ. ಅದಕ್ಕೆ ಫುಲ್ಲು ಎಣ್ಣೆನ ಸವರಿದ್ಬಿಟ್ಟು ಇದು ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದರೊಳಗೆ ಹಾಕಿ ಇದನ್ನು ನೀವು ಸಣ್ಣ ಹೋಲಿರುವಂತಹ ಒಂದು ಶಾವಿಗೆಯ ಒಂದು ಹೋಲ್ ಬರುತ್ತೆ ನೋಡಿ, ಆ ಥರ ಸಣ್ಣ ಹೋಲಿರುವಂಥ ಒಂದು ಪ್ಲೇಟ್ನ ಹಾಕಿ ನೀವು ಈ ಥರ ಮಾಡ್ಕೊಂಡು ಇಟ್ಕೊಬಹುದು. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಅದು ತುಂಬಾ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗೇ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನೋಡಿ, ನೀವು ಇದನ್ನು ಒಂದು ಸತಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಬಿಡ್ಬೋದು. ಅದು ತಣ್ಣಗಾದ್ಮೇಲೆ ನೀವು ಹೀಗೆ ಇದ್ರ ಪಾಕಕ್ಕೆ ಹಾಕಿಬಿಟ್ಟು ಕೊಡ್ಬೋದು. ಅಥವಾ ನೀವು ಚಿಕನ್ ಸಾರು ಅಥವಾ ಮಟನ್ ಗ್ರೇವಿ ಜೊತೆ ಇದನ್ನು ಸಹ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಒಂದು ಬೌಲಲ್ಲಿ ಹಾಕಿ ಪಾಕ ಹಾಕಿ ಕೊಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಅದು ಸಿಹಿ ತಿನ್ನೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಮುದ್ದೆನೇ ತಿನ್ನಲ್ಲ ಅನ್ನೋರು ಇಷ್ಟಪಟ್ಟು ತಿಂತಾರೆ. ನೋಡಿ, ಎಷ್ಟು ಚೆನ್ನಾಗಿದೆ. ಬಿಡಿ ಬಿಡಿಯಾಗಿರುವಂತಹ ಒಂದು ರಾಗಿ ಶಾವಿಗೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.